ನಾನು ನಿಮ್ಮ ಅನುಶ್ರೀ ಮಾತಾಡ್ತಾ ಇರೋದು. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಮೂಲತಃ ಬಂದು ಮಂಗಳೂರಿನವಳು. ಸೊ ನಾನು ಮಂಗಳೂರಿಗೆ ಬಂದಾಗೆಲ್ಲ ಅಫ್ಕೋರ್ಸ್ ಸಾಕಷ್ಟು ಸಂಬಂಧಿಕರ ಮನೆಯೆಲ್ಲ ಇರುತ್ತೆ. ಬಟ್ ನಾವು ಜಾಸ್ತಿ ದಿನ ಇರಬೇಕು ಅಂದಾಗೆಲ್ಲ ನಾವು ಮಂಗಳೂರಿಗೆ ಬಂದಾಗ ಆಯ್ಕೆ ಮಾಡೋಂಥ ಏಕೈಕ ಸ್ಟೇ ಅಂತಂದರೆ ಶೋರ್ಲೈನ್ ಹೋಮ್ ಸ್ಟೇ. ಸೊ ಶೋರ್ಲೈನ್ ಹೋಮ್ ಸ್ಟೇ ಉಳ್ಳಾಲಲ್ಲಿದೆ. ಮಂಗಳೂರು ಅಂದರೆ ಎಲ್ರಿಗೂ ನೆನಪಾಗೋದು ಬೀಚು. ಸೊ ಆಮ್ ಅ ಬೀಚ್ ಲವರ್, ಸಮುದ್ರ ಅಂದರೆ ನಂಗೆ ಭಾಳ ಇಷ್ಟ. ಸೊ ಇದೊಂದು ಸುಂದರವಾದಂಥ ಪ್ರಾಪರ್ಟಿ, ಬೀಚ್ ಫೇಸಿಂಗ್ ಪ್ರಾಪರ್ಟಿ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಕಿಟಕಿ ಓಪನ್ ಮಾಡಿದ್ರೆ ನಿಮಗೆ ಎದುರುಗಡೆನೆ ಸಮುದ್ರ ಕಾಣುತ್ತೆ. ಆ್ಯಂಡ್ ಸುತ್ತ ಹಸಿರು ಕೂಡ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಶೋರ್ಲೈನ್ ಹೋಮ್ ಸ್ಟೇ ಅವರ ಹಾಸ್ಪಿಟಾಲಿಟಿ, ಯು ಫೀಲ್ ಯು ಆರ್ ಎಟ್ ಹೋಮ್. ನೀವೆಲ್ಲೇ ಟ್ರಾವೆಲ್ ಮಾಡಿ ಹೋದರೂ ಕೂಡ ಹೋಮ್ ಸ್ಟೇಸ್ ಅಥವಾ ಹೋಟ್ಲಲ್ಲಿ ಒಂದೆರಡು ದಿನ ಇದ್ದಾಗ ನಿಮಗೆ ಅದು ಫೀಲ್ ಗೊತ್ತಾಗುತ್ತೆ, ಮನೆ ಮಿಸ್ ಮಾಡ್ತಿದ್ದೀವಿ ಅಂತ. ಬಟ್ ನಿಮ್ಗೆ ಇಲ್ಲಿದ್ದಾಗ ಮನೆ ಥರನೇ ಫೀಲ್ ಆಗುತ್ತೆ. ಬಿಕಾಸ್ ಅವರು ಮನೆಯವ್ರ ಥರನೇ ನಿಮ್ಮನ್ನು ನೋಡ್ಕೋತಾರೆ. ಊಟ ಆಗಿರ್ಬೋದು, ಅಡುಗೆ ಆಗಿರ್ಬೋದು. ಸೊ ಅಥೆಂಟಿಕ್ ಮ್ಯಾಂಗ್ಳೂರ್ ಸ್ಟೈಲ್ ಕೋಸ್ಟಲ್ ಫುಡ್ ಕೊಡ್ತಾರೆ. ಇವತ್ತು ಕೂಡ ಬೆಳಗ್ಗೆ ನಾವು ಒಳ್ಳೆ ಪುಂಡಿ ತಿಂದ್ವಿ ನಾವು. ಸೊ ಅದು ಮಂಗಳೂರು ಸ್ಟೈಲ್. ಇದು ಒಂದು ಬ್ರೇಕ್ಫಾಸ್ಟು, ಚಿಕನ್ ಸುಕ್ಕ, ಫಿಶ್ ಫ್ರೈ, ಪ್ರತಿಯೊಂದು. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಹೋಮ್ ಸ್ಟೇ ಟೀಮ್ ಅವರು ತುಂಬ ಫ್ಲೆಕ್ಸಿಬಲ್ ಆಗಿದ್ದಾರೆ. ಸೊ ನಿಮಗೆ ಯಾವತ್ತಾದರೂ ಮಂಗಳೂರಿಗೆ ಬರಬೇಕು, ಬೀಚ್ ಎದುರುಗಡೆ ಇರಬೇಕು, ಒಂದು ಒಳ್ಳೆ ಹೋಮ್ ಸ್ಟೇ ಬೇಕು ಅಂತಂದರೆ ಅದರ ಏಕೈಕ ಆಯ್ಕೆ ಶೋರ್ಲೈನ್ ಹೋಮ್ ಸ್ಟೇ. ಗುಡ್ ಲಕ್. ಥ್ಯಾಂಕ್ ಯು.